ಎಲ್ಲರಿಗೂ ನಮಸ್ಕಾರ. ನಿನ್ನೆ ಹೇಳಿದಂಗೆ ಒರಿಸ್ಸಾದ ಅಧಿಪತಿ ಗಜಪತಿ ರಾಯ 5 ಲಕ್ಷ ಕಾಲಾಳು, 20,000 ಕುದುರೆ, 1,300 ಆನೆಗಳೊಂದಿಗೆ ಅವ್ರು ರೆಡಿಯಾಗಿದ್ನಲ್ಲ. ಇವರಿಬ್ರು ಈ ಕಡೆಯಿಂದ ಕೃಷ್ಣದೇವರಾಯರು, ಆ ಕಡೆಯಿಂದ ಅವನು ಬಂದಾಗ ಮಧ್ಯದಲ್ಲಿ ಒಂದು ಸಣ್ಣ ಹೊಳೆ ಬರುತ್ತೆ. ಆ ಸಣ್ಣ ಹೊಳೆ ಅಡ್ಡ ಆದಾಗ ನಾನು ನನ್ನ ಸೈನ್ಯವನ್ನು ಹಿಂದಕ್ಕೆ ತಗೊಳ್ತೀನಿ, ನೀವು ಹೊಳೆಯನ್ನು ದಾಟಿ ಬನ್ನಿ ಎಂದು ರಾಯರು ಗಜಪತಿಗೆ ಹೇಳಿ ಕಳಿಸ್ತಾರಂತೆ. ಯುದ್ಧ ಸ್ಟಾರ್ಟ್ ಆಗಬೇಕು. ಏನೇ ಯುದ್ಧ ಶುರು ಆಗೋದಕ್ಕೂ ಮುಂಚೆ ಮತ್ತು ಯುದ್ಧ ಮುಗಿದ ಮೇಲೆ ಎಲ್ಲ ಫ್ರೆಂಡ್ಸೇ. ಬಟ್ ಯುದ್ಧದಲ್ಲಿ ಮಾತ್ರ ಯುದ್ಧ ಅಷ್ಟೇ. ಇನ್ನೂ ಯುದ್ಧ ಶುರು ಆಗಿಲ್ಲ. ಅವ್ರು ಹೇಳ್ತಾರೆ, ನೋಡಿ ಈ ಹೊಳೆ ಅಡ್ಡ ಬಂದ್ಬಿಟ್ಟಿದೆ, ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ, ಸೊ ನೀವೇ ಈ ಕಡೆ ಬಂದ್ಬಿಡಿ, ಫೀಲ್ಡ್ ಖಾಲಿ ಇದೆ, ಇಬ್ರು ವಾರ್ ಮಾಡೋಣ, ನಾನು ಸ್ವಲ್ಪ ಹಿಂದೆ ತಗೋತೀನಿ, ಪರವಾಗಿಲ್ಲ ಕೃಷ್ಣದೇವರಾಯರು. ಗಜಪತಿ ಒಪ್ಪಲ್ಲ ಅಂತ. ರಾಯರು ಹೌದಾ ಅಂತೇಳಿ ಹೊಳೆಯಲ್ಲೇ ಇಳಿತಾರೆ. ಹೊಳೆಯಲ್ಲೇ ಇಡೀ ಸೈನ್ಯ ತಗೊಂಡು ಇಳಿದು ಅವನು ರಾಯರ ಬಲವಾದ ವಿರೋಧಕ್ಕೆ ಅಳುಕದೆ ಹೊಳೆಯನ್ನು ದಾಟಿ ಕ್ರೂರವಾಗಿ ಕಾದಿದರು. ಗಜಪತಿಯು ಪರಾಜಿತನಾಗಿ ಪಲಾಯನ ಸೂಕ್ತವನ್ನು ಹೇಳಿದನು. ಜಯಶಾಲಿಯಾದ ವಿಜಯನಗರ ಸೇನೆಯು ಬಬ್ಬಿರುತ್ತಾ ಕೊಂಡವೀಡು ಕೋಟೆಯ ಮೇಲೆ ಅಪ್ಪಳಿಸಿತು. ಮುತ್ತಿಗೆಯು 2 ತಿಂಗಳು ನಡೆದು ಕೊನೆಗೆ ರಾಯನ ಸೈನಿಕರು ಏಣಿಗಳನ್ನೇಳಿ ಕೋಟೆಗಳನ್ನು ಕಿತ್ತು ರಾಜಕುಮಾರನನ್ನು ಬಂಧಿಸಿ ರಾಯನಿಗೆ ಸೆರೆ ತಂದೊಮ್ಮನ್ನು ಒಪ್ಪಿಸಿದ್ರು. ದುರ್ಗದ ಸೈನ್ಯವನ್ನು ತಿಮ್ಮಮಂತ್ರಿಯ ಕೈಗೆ ಒಪ್ಪಿಸಿ ರಾಯನು ಗಜಪತಿ ಪ್ರತಾಪರುದ್ರನನ್ನು ಬೆಂಬತ್ತಿ ಸಾಗಿದನು. ಇವನೇನ್ ಮಾಡ್ಬಿಡ್ತಾನೆ, ಯಾವಾಗ ಹೊಳೆ ಬರೋದಿಲ್ವೋ ರಾಯರೇ ಹೊಳೆಯಲ್ಲಿ ಇಳಿದ್ಬಿಟ್ಟು ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇವು ಗೊತ್ತಲ್ಲ, ಇವರು 5 ಲಕ್ಷ ಅವ್ರದ್ದು 5 ಲಕ್ಷ ಸೈನ್ಯ ಇರ್ಬೋದು, ಬಟ್ ಕೃಷ್ಣದೇವರಾಯ ಅವ್ರ ವಾರ್ ಟೆಕ್ನಿಕ್ಸೇ ಬೇರೆ, ಅವ್ರ ಆರ್ಭಟ, ಅವ್ರ ಕ್ಷಾತ್ರ, ಅವ್ರ ಶೌರ್ಯನೇ ಬೇರೆ. ಇದಕ್ಕೆ ಹೆದರ್ಕೊಂಡು ಗಜಪತಿ ರಾಯ ಎಸ್ಕೇಪ್. ಕೊನೆಗೆ 1.5 ತಿಂಗಳು ಕೋಟೆಯನ್ನು ಅಟ್ಯಾಕ್ ಮಾಡಿ ಎಲ್ಲ ಕಿತ್ಕೊಂಡು ಆ ಕೋಟೆಯೊಳಗೆ ಅಡಗಿದ್ದ ಗಜಪತಿ ರಾಯನ ಮಗನಾದಂಥ ಅವನ ಮಗನಾದಂಥ ವೀರಭದ್ರನನ್ನು ಬಂಧಿಸಿ ತಿಮ್ಮರಸಕ್ಕೆ ಕೊಟ್ಟು ಇವನ್ನ ಕರ್ಕೊಂಡೋಗಿ ಜೈಲಲ್ಲಿ ಇಡು ಅಂತೇಳಿ ಆ ರಾಯರು ಇವನ್ನ ನಟಿಸ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಅನಂತರ ರಾಯರು ಶತ್ರುಗಳ ಕನಸು ಮನಸ್ಸಿನಲ್ಲಿ ಇನ್ನಿಲ್ಲದಂತೆ ಕಾಡಿ ಕೊಂಡಪಲ್ಲಿಯ ಮುಂದೆ ನಿಂತನು. ಕೊಂಡಪಲ್ಲಿಯಲ್ಲಿ ಕರಿಂಗನಾಡಿನ ಮತ್ತೊಂದು ಪ್ರಮುಖ ಸ್ಥಳ, ಪ್ರಾಂತೀಯ ರಾಜಧಾನಿಯೂ ಆಗಿದ್ದಿತ್ತು. ಕೊಂಡಪಲ್ಲಿ ಅಂದ್ರೆ ಅವತ್ತಿನ ಕಳಿಂಗ, ಅಂದ್ರೆ ಅವತ್ತಿನ ಒರಿಸ್ಸದ ಅತ್ಯಂತ ಪ್ರಮುಖವಾದಂಥ ಮತ್ತೊಂದು ಪಟ್ಟಣ ಮತ್ತು ಪ್ರಾಂತೀಯ ರಾಜಧಾನಿ. 3 ತಿಂಗಳ ಹೋರಾಟದಲ್ಲಿ ಅದು ರಾಯರ ಕೈಗೆ ಸಿಕ್ಕಾಗುತ್ತೆ. ಇಲ್ಲಿ ಒರಿಸ್ಸಾದ ರಾಜಪತ್ನಿ, ರಾಜಪುತ್ರ ರಾಮಚಂದ್ರ ದೇವ, 7 ಜನ ಪ್ರಮುಖ ನಾಯಕರು ಎಲ್ಲರೂ ರಾಯರಿಗೆ ಸೆರೆ ಸಿಕ್ಬಿಡ್ತಾರೆ. ಇದಾದ ಮೇಲೆ ರಾಯರು ಮುಂದಕ್ಕೆ ಹೋಗಿ ಗೋವಳಕೊಂಡ ರಾಜ್ಯದೊಳಗಿನ, ಯಾವುದು ಗೋವಳಕೊಂಡ ರಾಜ್ಯ ಅಂದ್ರೆ ಗೋಲ್ಕೊಂಡ, ಇವತ್ತಿನ ಗೋಲ್ಕೊಂಡ, ಆ ರಾಜ್ಯದೊಳಗಿನ ವಿನುಕೊಂಡ, ಬೆಲ್ಲಮಕೊಂಡ, ನಾಗಾರ್ಜುನ ಕೊಂಡ ಎಲ್ಲಾನು ಕಿತ್ಕೋತಾರೆ. ಎಲ್ಲಾನು ಅಟ್ಯಾಕ್ ಮಾಡ್ತಾ ಸೇರಿಸ್ಕೋತಾರೆ. ಹೀಗೆ ಮುಂದಕ್ಕೆ ಅವ್ನು ನಟಿಸ್ಕೊಂಡು ಇವನು ಏನೇ ಆದ್ರೂ ಇದು ಹೆಂಗೆ ಗೊತ್ತೇನ್ರಿ, ಕೃಷ್ಣದೇವರಾಯರು ವಿಜಯನಗರ ದಾಟಿ ಒರಿಸ್ಸಾ ರಾಜ್ಯದಲ್ಲಿ ಕಾಲಿಟ್ಟು ಆ ಗಜಪತಿ ನಟಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವನು ಅಲ್ಲಲ್ಲಿ ಸೈನ್ಯ ಆಯ್ತು ತಾನು ಓಡ್ತಾ ಇದ್ದಾನೆ ಮುಂದಕ್ಕೆ. ಇವ್ರು ಎಲ್ಲಾನು ಗೆದ್ಕೊಂಡು ಇವ್ರು ಹಿಂದೆ ಹೋಗ್ತಾ ಇದ್ದಾರೆ. ಇಮ್ಯಾಜಿನ್ ದ ಸೀನ್. ಅವನು ಒಂದ್ ಕಡೆ 1 ಲಕ್ಷ ಸೈನ್ಯ ಗೆದ್ರು, 5 ಲಕ್ಷ ಸೈನ್ಯ ಗೆದ್ರು, 1 ಲಕ್ಷ ಸೈನ್ಯ ಗೆದ್ರು, ಎಲ್ಲ ಗೆದ್ಕೊಂಡು ರಾಯರು ಎಲ್ಲಾನು ಊರುಗಳನ್ನ ವಶಪಡಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಸೆರೆ ಸಿಕ್ಕವ್ರನ್ನೆಲ್ಲ ಜೈಲ್ಗೆ ಹಾಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಈ ಗಜಪತಿ ರಾಯಮನ ಸಿಗದೆ ಮುಂದಕ್ಕೆ ಹೋಗ್ತಾ ಇವರು ಹಿಂದೆ ದಟ್ಟಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಿಂಗೆ ಅಟ್ಟಿಸ್ಕೊಂಡು ತುಂಬಾ ದೂರ ಒಳಗಡೆ ಬಂದ್ಬಿಟ್ಟಿದ್ದಾಗ ಆಗ ಏನ್ ಮಾಡೋದು, ಕಳಿಂಗ ರಾಜ್ಯದಲ್ಲಿ ಹೊರಟಿರುವಾಗ ಗಜಪತಿಯ ಮಿತ್ರನಾದ ಬೀದರಿನ ಸುಲ್ತಾನ ಬರಿಚಾಹಿ ಅವರೆಲ್ಲ ಒಂದೇ, ಹೆಂಗೆ ಆದ್ರೂ ವಿಜಯನಗರನ ಅಟ್ಯಾಕ್ ಮಾಡಬೇಕು ಅಂತಿದ್ದವರು ತುಂಬಾ ಮುಂದಕ್ಕೆ ಬಂದ್ಬಿಟ್ಟ. ಈ ಬೀದರವನ್ನ ಹಿಂದೆ ಅಟ್ಯಾಕ್ ಮಾಡ್ಬಿಟ್ರೆ ಅಂತ ರಾಜಧಾನಿಯ ರಾಯರು ಯೋಚಿಸಿ ಬಿದರಿ ಸುಲ್ತಾನದ ರಾಜಧಾನಿಯಾದ ಅಹಮದ್ ನಗರದನ್ನು ಹೊರಳಿಸಿದನು. ಆಗ ಅಹಮದ್ ನಗರ ಬರಿಚಾಹಿ ಹತ್ರ ಇತ್ತು. ಸೊ ಇವರು ರಾಯರು ಇವನ್ನ ಹತ್ತಿಸ್ಕೊಂಡು ಮುಂದಕ್ಕೆ ಹೋಗ್ತಿರ್ತಾರಲ್ಲ, ಇವನ್ ಹಿಂದೆ ಬಂದು ಅಟ್ಯಾಕ್ ಮಾಡ್ಬೋದ ಅದನ್ನ ಡೈವರ್ಟ್ ಮಾಡಿ ಅಹಮದ್ ನಗರ್ಗೆ ಅಟ್ಯಾಕ್ ಮಾಡ್ತಾರೆ. ಫಸ್ಟ್ ಇವನನ್ನ ಹೊಸ್ಕಾಕ್ಬಿಟ್ಟು ಸೇಫ್ ಮಾಡ್ಕೊಂಡು ಆಮೇಲೆ ಗಜಪತಿ ರಾಯನ ಅಟ್ಟಿಸ್ಕೊಂಡು ಹೋಗೋಣ ನೋಡ್ರಿ. ಆಯ್ತಾ, ರಾಯನ ಪ್ರಚಂಡವಾದ ಆಘಾತಕ್ಕೆ ಕಂಗೆಟ್ಟ ಮಹಮ್ಮದಿಯರು ಕೋಟೆಯನ್ನು ಕೈಬಿಟ್ಟು ಅಲ್ಲಿಂದ ಕಾಲು ತೆಗೆದರು. ಕೃಷ್ಣದೇವರಾಯರಿಗೆ ಯಾರು ಎದುರಾಡೋರೇ ಇರಲಿಲ್ಲ ರೀ. ಆಗ 20 years ಆಫ್ ಕೃಷ್ಣದೇವರಾಯ ಈಸ್ ಅನ್ಮ್ಯಾಚಬಲ್. ಯಾರು ಎದುರಾಡೋರಿರಲಿಲ್ಲ. ರಾಯರ ಪ್ರಚಂಡವಾದ ಆಘಾತಕ್ಕೆ ಕಂಗೆಟ್ಟ ಮಹಮ್ಮದಿಯರು ಕೋಟೆಯನ್ನು ಕೈಬಿಟ್ಟು ಹಿಂದಕ್ಕೆ ಕಾಲು ತೆಗೆದರು. ಅಹಮದ್ ನಗರ ಕೋಟೆಯು ನೆಲಸಮವಾಯಿತು. ಅಲ್ಲಿ ರಾಯರು ತಮ್ಮ ಧ್ವಜವನ್ನು ಹಾರಿಸಿ ಬೀದರಿನ ಸುಲ್ತಾನ ವಿಜಯನಗರದಲ್ಲಿ ಮಾಡಿದ್ದ ಅನಂತ ಅತ್ಯಾಚಾರಗಳ ಸೇಡನ್ನು ತೀರಿಸ್ಕೋತಾರೆ. ಯಾವಾಗ
ನೋಡಿ ಇದನ್ನು ಯಾವಾಗ ಈ ರಾಯರು ಸೇರಿ ತೀರಿಸ್ಕೊಂತಾರೆ, ನಮ್ಮ ಮಲ್ಲಿಕಾರ್ಜುನ ರಾಯ ವಿರೂಪಾಕ್ಷ ರಾಯರು ಆಳ್ತಿದ್ದಂಥ ಕಾಲದಲ್ಲಿ ಈ ಬೀದರು ಇವರೆಲ್ಲ ಬಂದು ಮಹಮ್ಮದಿಯರು ಬಂದು ವಿಜಯನಗರದ ಮೇಲೆ ದಾಳಿ ಮಾಡಿ ಬೇಕಾದಷ್ಟು ರೇಪು, ದರೋಡೆ, ಕೊಲೆ, ಸುಲಿಗೆ ಮಾಡಿರ್ತಾರಲ್ಲ, ಅದಕ್ಕೆ ಸೇರಿ ತೀರಿಸ್ಕೊತಾರೆ. ಅಹಮದ್ ನಗರವನ್ನು ಗೆದ್ದು ಕೋಟೆಯನ್ನು ಕೈವಶ ಮಾಡಿಕೊಂಡು ಅವ್ರನ್ನೆಲ್ಲ ಗುದುಮಿ ಹೊಸಕಿ ಆ ಸೇಡನ್ನ ಇವತ್ತು ತೀರಿಸ್ಕೊತಾರೆ. ಅಹಮದ್ ನಗರದ ವಿಜಯದಿಂದ ಉತ್ಸಾಹಿತನಾದ ವಿಜಯನಗರದ ಕಲಿಗಳು ಮತ್ತೆ ಗಜಪತಿ ರಾಜ್ಯದಲ್ಲಿ ನುಗ್ಗಿದ್ರು. ಇದೆಲ್ಲ ಆಯ್ತಲ್ಲ. ಸೊ ಇವ್ರು ನಟ್ಟಿಸ್ಕೊಂಡು ಹೋಗ್ತಾ ಇದ್ರು. ಇವನ್ ಹಿಂದೆ ಏನ್ ಬಂದು ಅಟ್ಯಾಕ್ ಮಾಡ್ತಾನೆ ಬೀದರ್ನ, ಅಂದ್ರೆ ಬರೀದ್ ಶಾಹಿ ಅಂತ ಬೀದರ್ನ ರಾಜಧಾನಿಯಾಗ ಅಹಮದ್ ನಗರಕ್ಕೆ ನುಗ್ಗಿ ಅವನನ್ನು ಹೊಸಕ ಹಾಕ್ಬಿಟ್ರು, ಅಡ್ರೆಸ್ ಇಲ್ಲದಂಗೆ ಮಾಡ್ಬಿಟ್ಟು ಪುನಃ ಈ ಗಜಪತಿ ರಾಯ್ ನಟ್ಟಿಸ್ಕೊಂಡು ಹೋದ್ರು. ಆಗ ತಿಮ್ಮರಸು ಕೇಳ್ತಾನಂತೆ, ಗುರು ಏನಪ್ಪ ನೀನು ಹಿಂಗ್ ಹೋಯ್ತಾ ಇದ್ದಲ್ಲಪ್ಪ ನೀನು, ವಾಪಸ್ ಬಾಪ, ತುಂಬಾ ದೂರ ಬಂದ್ಬಿಟ್ಟಿದ್ವಿ ಕಣಪ್ಪ ನಾವು. ವಿ ಆರ್ ಆಲ್ರೆಡಿ 1500 miles away ಫ್ರಮ್ ವಿಜಯನಗರ್, ಕ್ಯಾಪಿಟಲ್ ಸಿಟಿಯಿಂದ 1500 miles ವಿ ಆರ್ ಅವೇ, ಬಪ್ಪ ವಾಪಸ್ಸು ಅಂತ. ರಾಯರು, ಪ್ರತಾಪೋನ್ಮಾದಿತರಾಯದ ರಾಯರು ಅದನ್ನು ಗಣಿಸದೆ ಮುಂದೆ ಸಾಗಿದರು. ಅಂದ್ರೆ ಅವ್ರ ತಲೆ ಒಳಗೆ ಹತ್ತುಬಿಟ್ಟಿತ್ತು, ಇವನ್ ಏನಾದ್ರೂ ಮಾಡಿ ಇವನ್ನ ಹಿಡಿಲೇಬೇಕಿದನ್ನ, ಒಂದ್ಸಲಿ ಫೈನಲ್ ಆಗಿ ನಾನು ಹಿಡ್ಕೊಂಡ್ಬಿಡ್ಬೇಕಿದನ್ನ, ಇನ್ನು ಹಿಂದಕ್ಕೆ ಹೋಗೋ ಮಾತಿಲ್ಲ ಅಂಥೇಳಿ ಇದನ್ನ ನಾನು ಕೇರ್ ಮಾಡದೆ ಮುಂದಕ್ಕೆ ಹೋಗಿ ಪೂರ್ವಘಟ್ಟಗಳನ್ನು ಇಳಿದು ಹೋಗುತ್ತಿರುವಾಗ ಗಜಪತಿಯ ಮಿತ್ರನಾದ ಚಿತಾಪ್ ಖಾನನು ರಾಯರನ್ನು ಕೆಣಕಿದನು. ಅವನನ್ನು ಅಟ್ಯಾಕ್ ಮಾಡಿ ಅವನನ್ನು ಸೋಲಿಸಿ ಮುಂದಕ್ಕೆ ಸಿಂಹಾಚಲಕ್ಕೆ ಮುತ್ತಿಗೆಯನ್ನು ಇಟ್ಟರು. ಸಿಂಹಾಚಲ ಸಿಗುತ್ತಾವ, ಅಲ್ಲಿಗೆ ಅಟ್ಯಾಕ್ ಮಾಡ್ಬಿಡ್ತಾರೆ. ಅಲ್ಲಿ ಅರ್ಮಲ್ ಸಿಗಾಕೊಂಬಿಟ್ಟ ಗಜಪತಿ ರಾಯ. ಫೈನಲ್ ಆಗಿ ಓಡೋಗಿ ಒಂದ್ ಕಡೆ ಒಂದು ಕಾರ್ನರ್ ಸಿಕ್ಲೇಬೇಕಲ್ಲ. ಈ ಟಾಮ್ ಅಂಡ್ ಜೆರ್ರಿ ನೋಡಿಲ್ವ ನೀವು ಸೀರಿಯಲ್? ನೋಡಿ ಆ ಬೆಕ್ಕು ಕಟ್ಸ್ಕೊಂಡು ಹೋಗಿ ಆ ಬೆಕ್ಕು ಇಲಿ ಎಲ್ಲೋ ಒಂದ್ ಕಡೆ ಕಾರ್ನಲ್ಲಿ ಸಿಕ್ಕಾಕೊಂಡ್ಬಿಡ್ತು. ಹಂಗೆ ಈ ಗಜಪತಿ ರಾಯ ಕೃಷ್ಣದೇವರಾಯರ ಕೈಲಿ ಸಿಕ್ಕಾಕೊಂಡ್ಬಿಟ್ರು ಈ ಸಿಂಹಾಚಲದಲ್ಲಿ. ಅರಮನೆ ಒಳಗೆ ಅವರು, ಹೊರಗಡೆ ಕೃಷ್ಣದೇವರಾಯರು. ಬನ್ರೇ ನಿಮ್ನೇನು ಮಾಡಲ್ಲ, ಬಂದೆ ಬರಂಗಿಲ್ಲ. ಬಪ್ಪ ನಿನ್ನೇನು ಮಾಡಲ್ಲ ತಂದೆ, ಬರಂಗಿಲ್ಲ. ಎಷ್ಟೋ ದಿನ ಆದ್ರೂ ಬರಲ್ಲಪ್ಪ, ಇವರು ಮೀಟ್ ಮಾಡಕ್ಕೆ ಬರಲ್ಲ. ಸೊ ಆ ರಾಯರು ಹೇಳ್ತಾರಂತೆ, ತಮ್ಮ ಸ್ವಾಗತಕ್ಕೆಂದು ಎಷ್ಟು ಕಾತುರನಾಗಿ ನಾನು ಇಲ್ಲಿ ಕಾಯ್ದುಕೊಂಡಿದ್ದೇನೆ, ಬೇಗ ದಯಪಾಲಿಸಬಾರದೆ ಅಂತಾರೆ ರಾಯರು, ಕೃಷ್ಣದೇವರಾಯರು. ಬನ್ರಿ, ನಿಮ್ಮೂರಿಗೆ ಬಂದು ನಿಮ್ನೇ ಸ್ವಾಗತ ನಾ ಮಾಡ್ತಾ ಇದ್ದೀನಿ ಬಾಪ. ಕೊನೆಗೆ ರಾಯರು ಸಿಂಹಾಚಲವನ್ನು ಸಡಗರದಿಂದ ಪ್ರವೇಶಿಸಿ 6 ತಿಂಗಳಲ್ಲಿ ಸೆಟ್ಲ್ ಮಾಡ್ತಾರೆ. 6 ತಿಂಗಳಿದ್ದು ಅದು ಗೆದ್ದಂಥ ಜಾಗವನ್ನೆಲ್ಲ ಎಂಜಾಯ್ ಮಾಡಿ ಹಲವಾರು ದೇವಸ್ಥಾನಗಳನ್ನು ಕಟ್ಟಿಸಿ ದಾನದತ್ತಿಗಳನ್ನು ಕೊಟ್ಟರು. ಇದು ಕನ್ನಡಿಗರದು ಸಿಗ್ನೇಚರ್ ಸ್ಟೈಲು. ಗೊತ್ತಾಯ್ತಾ ಕನ್ನಡಿಗರೇ? ಯಾಕೆ ನಾವು ಕನ್ನಡಿಗರಾಗಿ ಹೆಮ್ಮೆ ಪಟ್ಕೋಬೇಕು ಅಂದ್ರೆ, ಸಿಂಹಾಚಲವನ್ನು ನುಗ್ಗಿ ನಮ್ಮ ಸೈನಿಕರು ರೇಪು, ದರೋಡೆ, ಕೊಲೆ, ಸುಲಿಗೆ, ಹೆಂಗಸನ್ನ ಎತ್ಕೊಂಡು ಹೋಗೋದು ಮಾಡಲಿಲ್ಲ. ರಾಯರದಕ್ಕೆ ಅನುಮತಿ ಕೊಡಲಿಲ್ಲ. ಅಲ್ಲಿ ಹೋಗಿ 6 ತಿಂಗಳಿದ್ದು ದೇವಸ್ಥಾನಗಳನ್ನು ಕಟ್ಟಿಸಿ ದಾನ ಧರ್ಮಗಳನ್ನು ಕೊಟ್ಟರು. ಅರ್ಥ ಆಯ್ತಾ? ಇದು ಕನ್ನಡತನ ಅಂದ್ರೆ, ಇದೇ ಕನ್ನಡತನ. ಕೃಷ್ಣದೇವರಾಯರು, ನೀವು ಇಮ್ಮಡಿ ಪುಲಕೇಶಿ, ನೀವು ವಿಕ್ರಮಾದಿತ್ಯ, ನೀವು ಅಮೋಘ ವರ್ಷ ನೃಪತುಂಗ, ಅವನ ತಾತನಾದಂಥ ಧ್ರುವ, 3ನೇ ಗೋವಿಂದ, ನೀವು ಯಾರನ್ನು ತಗೊಂಡ್ರು ಇದೇ ನಾವು ಮಾಡಿರೋದು. ಕರ್ನಾಟಕ ಸಾಮ್ರಾಜ್ಯವೆಲ್ಲ ನಾವು ಇದನ್ನೇ ಮಾಡಿರೋದು. ಎಲ್ಲೆಲ್ಲಿ ಗೆದ್ದಿದ್ದೀವಿ ಅಲ್ಲಿ ನಮ್ಮ ಛಾಪನ್ನು ಉಳಿಸಿದ್ದೀವಿ. ದೇವಸ್ಥಾನಗಳನ್ನು ಕಟ್ಟಿಸ್ತೀವಿ, ಕಲ್ಯಾಣಿಗಳನ್ನು ಕಟ್ಟಿಸಿದ್ದೀವಿ, ಕೆರೆಗಳನ್ನು ಕಟ್ಟಿಸ್ತೀವಿ, ದಾನ ಧರ್ಮಗಳನ್ನು ಕೊಟ್ಟಿದ್ದೀವಿ. ಆ ಊರಿನ ಜನ ಶತಮಾನಗಳು ನಮ್ಮನ್ನು ನೆನ್ಸ್ಕೋಬೇಕು. ಹಂಗೆ ಮಾಡಿಟ್ಬಿಟ್ಟು ನಾವು ಬಂದಿದ್ದೀವಿ. ಅವ್ರಂಗೆ ಬಂದು ನಮ್ಮನ್ನು ಕೊಳ್ಳೆ ಹೊಡ್ಕೊಂಡು ಹೋಗ್ಲಿಲ್ಲ ನಾವು. ಅವ್ರು ಬಂದು ನಮ್ಮ ಬಾದಾಬಿಯನ್ನೆಲ್ಲ ಕೊಳ್ಳೆ ಹೊಡ್ಕೊಂಡು ಹೋದ್ನಲ್ಲ 1ನೇ ನರಸಿಂಹವರ್ಮ, ಹಂಗೆ ಕೊಳ್ಳೆ ಹೊಡಿಲಿಲ್ಲ ನಾವು. ಕಂಚಿಯನ್ನು ಅಲ್ಲೇ ಬಿಟ್ಟು. ಹಂಗೆ ವಿಜಯನಗರದ ದೊರೆ ಕೃಷ್ಣದೇವರಾಯರು ಸಿಂಹಾಚಲವನ್ನು ಗೆದ್ದು 6 ತಿಂಗಳು ತಂಗಿ ಅನೇಕ ದೇವಸ್ಥಾನಗಳನ್ನು ಕಟ್ಟಿಸಿ ದಾನಗಳನ್ನು ಕೊಟ್ಟರು. ಇದು ಕನ್ನಡಿಗರ ಸಿಗ್ನೇಚರ್ ಸ್ಟೈಲ್. ಆಯ್ತಾ? ಇದಾದ ಮೇಲೆ ಫೈನಲಿ ಈ ವಾರ ಏನಾಗುತ್ತೆ ಅಂತಂದ್ರೆ, ಈ ಗಜಪತಿ ಹತ್ರ ಒಂದು 20 ಜನ ಸಾಮಂತರಿರ್ತಾರೆ. ದೇ ಆರ್ ವೆರಿ ಸ್ಟ್ರಾಂಗ್, ವೆರಿ ಪವರ್ಫುಲ್, ವೆರಿ ಟೆಕ್ನಿಕಲ್. ಅವ್ರನ್ನ ನೆಕ್ಸ್ಟ್ ಅಟ್ಯಾಕ್ ಮಾಡ್ಬೇಕಾದ್ರೆ ಇನ್ನು ಅವ್ರನ್ನೆಲ್ಲ ಅಟ್ಯಾಕ್ ಮಾಡಿ ಎಂಟೈರ್ ಒರಿಸ್ಸಾನ ತಗೋಬೇಕಾಗಿರುತ್ತೆ ಕೈಗೆ. ನೋಡಿ, ಸುತ್ತಲೂ ಛತ್ರುಗಳು, ಅಪರಿಚಿತವಾದ ಹರಿರಾಜ್ಯ, ದೈವಿ ದುರ್ವಿಪಾಕದಿಂದ ಏನಾದರೂ ನನಗೆ ಸೋಲು ಒದಗಿದರೆ ನನ್ನ ಗತಿ ಏನು ಅಂತ ರಾಯರು ಯೋಚನೆ ಮಾಡ್ತಾರೆ. ಅಕಸ್ಮಾತ್ ಏನಾರ ಕೈ ಕೊಟ್ಬಿಟ್ಟು ನಾನು ಸೋತೋಗ್ಬಿಟ್ರೆ ಹೆಂಗೆ ಇವ್ರು 20 ಜನದ ಹತ್ರ ಸಿಗಾಕೊಂಡು ಅಂತ. ಆಗ ತಿಮ್ಮರಸು ಅವರು ಇಬ್ರು ಕೂತ್ಕೊಂಡು ಒಂದು ಟೆಕ್ನಾಲಜಿ, ಇಬ್ರು ಕೂತ್ಕೊಂಡು ಒಂದು ಯುದ್ಧ ತಂತ್ರ. ಏನು ಯುದ್ಧ ತಂತ್ರ? ಈ 16 ಮಹಾಪಾತ್ರರಿಗೆ ಚಿನ್ನರನ್ನ ತುಂಬಿದಂಥ ಪೆಟ್ಟಿಗೆಗಳನ್ನು ಕಾಣಿಕೆ ಹಾಕಿಕೊಡ್ತಾರೆ. ಕೃಷ್ಣದೇವರಾಯರು ಕಾಣಿಕೆ ಕೊಟ್ಟಿರ್ಬೋದು ಅಂದ್ರೆ ನೆಕ್ಸ್ಟ್ ಬಹುಶಃ ಇವತ್ತಿಗೂ ಅವ್ರ ವಂಶಸ್ಥರು ಕೂತ್ಕೊಂಡು ತಿಂತಿರ್ಬೋದು. ನಾನು ಈ ವಿಡಿಯೋ ಮಾಡ್ತಾ ಇರೋ ಹೊತ್ಗೂ ಅವ್ರ ವಂಶಸ್ಥರು ಆ ಚಿನ್ನ ಬೆಣ್ಣಿ ಮಾರ್ಕೊಂಡು ತಿಂತಾ ಇರ್ಬೋದು. ಅಷ್ಟು ಕೊಟ್ಟಿರ್ತಾರೆ ಕಣ್ರಿ.
15 ತಲೆ 20 ತಲೆ ಕೂತು ತಿಂದ್ರು ಕರಗದ ಆಸ್ತಿ ಅಂದ್ರೆ ಅದು ಕೃಷ್ಣದೇವರಾಯನ್ ಕೊಟ್ಟಂತ ಆಸ್ತಿ. ಇವ್ರೇನ್ ಮಾಡ್ತಾರೆ, ಇವ್ರು 16 ಎಲ್ಲಾರ್ಗೂ ಕೊಟ್ಬಿಡ್ತಾರೆ. ಈ ಮೊದಲು ನಮ್ಮಲ್ಲಿ ನಡೆದ ಒಡಂಬಡಿಕೆಯಂತ ಕಾಣಿಕೆಗಳನ್ನು ಕಳಿಸುತ್ತಿದ್ದೇನೆ, ಇವುಗಳನ್ನು ಸ್ವೀಕಾರ ಮಾಡಿ ಪೂರ್ವ ಸಂಕೇತದಂತೆ ಸಮರಾಂಗಣದಲ್ಲಿ ಗಜಪತಿಯನ್ನು ಸೋಲಿಸಬೇಕು ಎಂಬ ಗುಟ್ಟಿನ ಓಲೆಗಳನ್ನು ಇರಿಸಿದ್ದವು. ಇವುಗಳಲ್ಲಿ ಕೆಲವು ಗಜಪತಿಯ ಕೈಗೆ ಸಿಕ್ಕಿ ಬೀಳುವಂತೆ ಬುದ್ಧಿಪೂರ್ವಕವಾಗಿ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಇದೇ ವಾರ್ ಟೆಕ್ನಿಕ್ ಕಣ್ರಿ. ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಅಂಡ್ ವಾರ್. ಸಾಮಧಾನ ಭೇದ ದಂಡ ಅಂತ ಇದೆ ನಮ್ಮಲ್ಲಿ. ಸಾಮ ಅಂದ್ರೆ ಏನಪ್ಪಾ ಅಂದ್ರೆ, ನೀವು ಒಬ್ಬನ್ನ ಮಣಿಸ್ಬೇಕು ಅಂತಂದ್ರೆ, ಒಬ್ಬ ಸೋಲ್ಸ್ಬೇಕು ಅಂದ್ರೆ ಸಮಾಧಾನ ಮಾಡಬೇಕು. ಅಣ್ಣ ಕೂಲ್ ಗುರು, ಕೂಲ್ ಬ್ರೋ, ಕೂಲ್ ಕೂಲ್ ಅಂತ ಸಮಾಧಾನ ಮಾಡಬೇಕು. ಸಾಮ. ಅವನು ಒಪ್ಲಿಲ್ಲ. ದಾನ, ತಗೊಳಮ್ಮ ಗುರು, ಏನಪ್ಪ ನಿನ್ಗೇನ್ ಬೇಕೆ ತಗೊಳ, ತಗೊಳ, ದುಡ್ಡು ತಗೊಳಪ್ಪ, ಆಯ್ತು ಕೂಲ್, ಕೊಟ್ಟಿದ್ದೀನಪ್ಪ ದಾನ, ನಿಂಗೆ ಕೊಟ್ಟಿದ್ದೀನಿ ದಾನ. ಒಪ್ಲಿಲ್ಲ. ಭೇದ, ನೋಡವನು ಎಷ್ಟು ಚೆನ್ನಾಗಿ ಅವ್ನು, ನೋಡು ನೀನ್ ಯಾಕೆ ಹಿಂಗಾಗ್ಬಿಟ್ಟೆ, ನೋಡು ಅವನ್ನ ಅಂತ ಅವನಿಗೆ ತಂದಿಕ್ಕದು ಭೇದ. ಸಮಾಧಾನ ಮಾಡೋದು, ದಾನ ಕೊಡೋದು. ಭೇದ, ಒಬ್ರನ್ನೊಬ್ರು ಕಂಪೇರ್ ಮಾಡೋದು. ಯಾವುದಕ್ಕೂ ಒಪ್ಲಿಲ್ಲ ಅಂದ್ರೆ ದಂಡಂ ದಶಗುಣಂ, ದಂಡ. ಅವಾಗ ರುಬ್ಬದು, ಗುದುಮೋದು. ಅವಾಗ ಫಸ್ಟೇ ಅಲ್ಲ, ಫಸ್ಟ್ ಇವೆಲ್ಲ ಮಾಡಿದ್ರೆ ಇದೇ. ದಿಸ್ ಇಸ್ ಕಾಲ್ಡ್ ವಾರ್ ಟೆಕ್ನಿಕ್. ಸಾಮಧಾನ ಭೇದ ದಂಡ. ದಂಡಕ್ಕೆ ಎಷ್ಟು ಗುಣ ಇದೆ? ದಂಡಂ ದಶಗುಣಂ ಅಂತ ಹೇಳ್ತಾರೆ. 10 ಗುಣಗಳು ಈ ದಂಡದಲ್ಲಿ. ಅಂದ್ರೆ ನೀನ್ ಕಡ್ಡಿ ಹಿಡ್ಕಂಡ ಅಂದ್ರೆ ಎಂತವ್ರು ಬಗ್ಬಿಡ್ತಾನೆ. ಸಾಮಧಾನ ಭೇದ ದಂಡ. ಇಲ್ಲಿ ಇವರು ದಾನ ಉಪಯೋಗಿಸ್ತಾರೆ. ದಾನ ಅನ್ನೋ ಟೆಕ್ನಿಕ್ ಏನು? ಆ 16 ಮಹಾಪಾತ್ರರಿಗೆ ನಂಬರ್ ಆಫ್ ಕಾಣಿಕೆ ಕೊಟ್ಬಿಡ್ತಾರೆ. ಆ ಡಬ್ಬಿ ಒಳಗಡೆ ಒಂದೊಂದು ಲೆಟ್ರು. ಅವ್ರಿಗೆ ಗೊತ್ತಿಲ್ಲ ಇದು. ಇವ್ರೊಂದು ಲೆಟ್ರು. ಏನಂತ ಲೆಟ್ರು? ನೋಡಪ್ಪ, ನಾನು ನಿನ್ ಮುಂಚೆ ಮಾತಾಡಿದ್ವಲ್ಲ, ಹಂಗೆ ನಾನು ನಿನಗೆ ದುಡ್ಡು ಕೊಡ್ತಾ ಇದ್ದೀನಿ, ನೀನ್ ನಮ್ ಕಡೆ ಬಂದು ಯುದ್ಧದಲ್ಲಿ ನಿಮ್ ರಾಜನ್ ಸೋಲ್ಸ್ಬಿಡ್ಬೇಕು ಅಂತ. ಅವ್ರಿಗೆ ಗೊತ್ತೇ ಇಲ್ಲ ಇದು. ಇವ್ರ ಫಿಟ್ಟಿಂಗು ಇಲ್ಲಿ ಎಲ್ಲಾರ್ದ್ರಲ್ಲೂ ಇಟ್ಟುಬಿಟ್ರು. ಇದು ಕೆಲವು ಗಜಪತಿ ಕೈಗೂ ಸಿಗಾಕಳಂಗ್ ಮಾಡ್ಬಿಟ್ರಿದ್ನ. ಗಜಪತಿಯು ಮೋಸದ ಬಲೆಗೆ ಸಿಲುಕಿದನು. ಗಜಪತಿ ಓದ್ಬಿಟ್ಟು, ಅಯ್ಯಯ್ಯೋ ನಮ್ಮ ಸಾಮಂತರು ಅವ್ರ ಕಡೆ ಸೇರ್ಕೊಂಡ್ಬಿಟ್ರ, ನಾನೇನು ಅಂತ ತನ್ನ ಮಹಾಪಾತ್ರರೇ ವಿಶ್ವಾಸಘಾತಕದ ವಾರ್ತೆಯಿಂದ ಅವನು ಹೌಹಾರಿದನು. ಜೀವದ ಆಸೆಯಿಂದ ಇರುಳಿನಲ್ಲಿ ಯಾರೂ ಅರಿಯದಂತೆ ಎಸ್ಕೇಪ್ ಆದನು. ಮುಂಜಾವಿನಲ್ಲಿ ಗಜಪತಿಯ ಈ ವಿಚಿತ್ರ ವರ್ತಮಾನವನ್ನು ಕೇಳಿದ ಮಹಾಪಾತ್ರರು ಬೆಪ್ಪಾಗಿ ತಮ್ಮ ತಮ್ಮ ದುರ್ಗಗಳಿಗೆ ಪ್ರಯಾಣ ಮಾಡಿದರು. ಇವನೇನ್ ಮಾಡಿದ್ದ ಗಜಪತಿ? ಸಿಂಹಾಚಲಕ್ಕೆ ಎಲ್ಲಾರನ್ನು ಕರೆಸ್ಬಿಟ್ಟಿದ್ದ. ರಾಯರ್ ಬರ್ತಾರೆ ಅಟ್ಯಾಕ್ ಮಾಡಿ ಅಂತ. ರಾಯರವ್ರನ್ನೆಲ್ಲ ಹೆಂಗೆ ಮಾಡೋದು ಅಂತೇಳಿ ಈ ಐಡಿಯಾ ಮಾಡಿದ್ರು. ಗಜಪತಿನ ಯಾವಾಗ ಎಸ್ಕೇಪ್ ಆದ, ಅವರೆಲ್ಲ ಅಯ್ಯೋ ಬಿಡಪ್ಪ ನಮ್ಗೆ ಯಾಕೆ ಅಂತ ಅವ್ರು ವಾಪಸ್ ಹೋದ್ರು, ಎಲ್ಲ ಕಾಣಿಕೆ ತಗೊಂಡು. ಆವಾಗ್ಲೂ ಅವ್ರಿಗೆ ಗೊತ್ತಿಲ್ಲ ಆ ಕಾಣಿಕೆ ಒಳಗೆ ಈ ಲೆಟ್ರ್ ಇದೆ ಅಂತ. ಆ ಲೆಟ್ರ್ ಸಿಕ್ಕಿದ ಗಜಪತಿ ಎಸ್ಕೇಪ್ ಆಗ್ಬಿಟ್ರು. ಹೀಗೆ ರಾಯನು ಒಡ್ಡಿದ ತಂತ್ರವು ಸಂಪೂರ್ಣವಾಗಿ ಯಶಸ್ವಿ ಆಯಿತು. ಒಂದೇ ಒಂದು ಕತ್ತಿಯನ್ನು ಹಿರಿಯದೆ, ಒಂದು ಹನಿ ನೆತ್ತರನ್ನು ಸುರಿಯದೆ ಇಡೀ ಸಂಸ್ಥಾನ ಸ್ವಾಧೀನವಾಯಿತು. ಕಳಿಂಗ ಬಲವು ಚೆದುರಿ ಹೋಯಿತು. ರಾಯರು ಜಯ ಜಯಕಾರದೊಂದಿಗೆ ಪುರವನ್ನು ಪ್ರವೇಶ ಮಾಡಿದರು. ಅಲ್ಲಿ ತಾಳೆ ಮರದ ಎತ್ತರದ ವಿಜಯ ಸ್ತಂಭವನ್ನು ನಿಲ್ಲಿಸಿ ಅದರ ಮೇಲೆ ತನ್ನ ವಿಜಯಗಳನ್ನು ಗಜಪತಿ ಸಪ್ತಾಂಗಹರಣ ಎಂಬ ಬಿರುದನ್ನು ಕೊರೈಸಿದರು. ಗಜಪತಿ ಸಪ್ತಾಂಗಹರಣ ಅಂತ ಮಾಡಿ ಒಂದು ಸ್ತಂಭ ನಿಲ್ಲಿಸ್ತಾರೆ ಕೃಷ್ಣದೇವರಾಯರ ಊರಲ್ಲಿ. ಒಂದೇ ಒಂದು ಹನಿ ರಕ್ತ ಚೆಲ್ದಲೆ ಆ ಊರ್ನ ರಾಯರು ವಶ ಮಾಡ್ಕೋತಾರೆ. ನೋಡ್ರೆ ಎಷ್ಟು ಚೆನ್ನಾಗಿದ್ದಾರೆ. ಆದರೆ ಇಷ್ಟಕ್ಕೆ ಕಳಿಂಗ ದಂಡನೆಯ ಕೆಲಸವು ಮುಗಿಯದಿರಲಿಲ್ಲ. ಯಾಕೆಂದ್ರೆ ಗಜಪತಿ ರಾಯ ಉರುಫ್ ಪ್ರತಾಪ ರುದ್ರನು ಸೋತು ಶರಣಾಗತನಾಗುವವರೆಗೆ ಅವನನ್ನು ಬಿಡಲಿಕ್ಕಾಗುತ್ತದೆಯೇ? ಈ ಗಜಪತಿ ಸಿಂಹಾಚಲದಲ್ಲಿ ರಾಯರ್ 6 ತಿಂಗಳಿದ್ರೇನು ಭೇಟಿ ಮಾಡ್ದಂಗೆ ತಪ್ಪಿಸ್ಕೊಂಡಿದ್ದವನು, ಈ ರಾಯರ್ ಈ ತರ ಮಾಡಿದಾಗ ರಾತ್ರಿ ಎಸ್ಕೇಪ್ ಆದವನು ರಾಯರು ಬಿಡಕ್ಕಾಗುತ್ತೆ? ಸಾಧ್ಯವೇ ಇಲ್ಲ. ಇದೀಗ ಮುಂದಡಿ ಇಟ್ಟುಕೊಂಡು ರಾಯರು ಗಜಪತಿ ರಾಯರನ್ನು ಬೆಂಬತ್ತಿ ವಿಜಯನಗರದ ಬರಸರು ಗುಡ್ಡಗಾಡ ಪ್ರದೇಶಗಳೆಲ್ಲವನ್ನು ಗೆಲ್ಲುತ್ತಾ ಅಡ್ಡ ಬಂದವರನ್ನೆಲ್ಲ ಕೊಚ್ಚುತ್ತಾ ಮುಂದೆ ಸಾಗಿದರು. ಗಜಪತಿ ಫೈನಲಿ ತನ್ನ ರಾಜಧಾರಿಯಾದಂಥ ಕಟಕಪುರಿಗೆ ಹೋಗಿ ರಾಯನ ಭೀತಿಯಿಂದ ಕಂಗೆಟ್ಟು ಕ್ಷಣಗಳನ್ನು ಜಪಿಸುತ್ತಾ ಕೂತಿದ್ದರು. ಕಟಕಪುರಿ ಅಂದ್ರೆ ಯಾವುದು? ಕಟಕ್. ಇವತ್ತಿನ ಕಟಕಪುರಿ ಒರಿಸ್ಸಾದಲ್ಲಿ ಕಟಕಲ್ವೇನ್ರಿ ಕ್ಯಾಪಿಟಲ್ ಆಫ್ ಒರಿಸ್ಸಾ. ಅವತ್ತಿಂದನೂ ಕ್ಯಾಪಿಟಲ್ ಆಫ್ ಒರಿಸ್ಸಾ ಇಸ್ ಕಟಕ್. ಇವತ್ತು ಕಟಕ್. ಓಕೆ, ಕಟಕಪುರಿ. ಅವಾಗ ಕಟಕಪುರಿ ಅಂತ ಕರಿತಾ ಇದ್ರು. ಅಲ್ಲಿಗೆ ಹೋಗಿ ಗಡ್ಡ 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 ಅಂತ ನಡ್ಕೊಂಡು ಕೂತಿದ್ದ. ರಾಯರು ಈ ತರ ಎಲ್ಲ ಓಡಾಡಿ ಸಾಕಾಗೋಗ್ಬಿಟ್ಟಿದ್ದ ಗಜಪತಿ ರಾಯ. ಪ್ರತಾಪ ರುದ್ರ ಪ್ರತಾಪದ ಕೊಬ್ಬೆಲ್ಲ ಕರಗಿ ನೀರಾಗಿ ಹರಿದು ಹೋಯಿತು. ಅವನು ಕೊಬ್ಬೆಲ್ಲ ಕರಗಿ ನೀರಾಗೋಯ್ತು.
ಕೃಷ್ಣದೇವರಾಯರ ಕ್ಷಾತ್ರದ ಮುಂದೆ, ಅವರ ವೀರತ್ವದ ಮುಂದೆ, ಅವರ ಯುದ್ಧ ತಂತ್ರಗಳ ಮುಂದೆ, ಅವ್ರ ಒಳ್ಳೆತನದ ಮುಂದೆ ನೋಡ್ರಿ, ಸಿಂಹಾಚಲವನ್ನು ವಶಪಡಿಸ್ಕೊಂಡು ರಾಯರು ಲೂಟಿ ಮಾಡ್ಬೋದಾಯ್ತು. ಎಲ್ಲೇ ಯಾವುದೇ ಇಷ್ಟು ಪುಸ್ತಕ ನೀವು ತಗೊಳ್ರಿ, ಎಲ್ಲೂ ರಾಯರು ಲೂಟಿ ಮಾಡಿ ಪಟ್ಟಣಕ್ಕೆ ಬೆಂಕಿ ಹಚ್ಚಿದ್ರು, ಅವ್ರನ್ನೆಲ್ಲ ಕೊಚ್ಚಿದ್ರು, ಅವ್ರನ್ನೆಲ್ಲ ಹೆಣ್ಮಕ್ಳು ಎತ್ಕೊಂಬೋದು, ಎಲ್ಲೂ ನಿಮ್ ಒಂದೇ ಒಂದು ಲೈನು ಕನ್ನಡಿಗರ ಮೇಲೆ ಸಿಕ್ಕಕ್ಕೆ ಸಾಧ್ಯವೇ ಇಲ್ಲ. ಎಲ್ಲೂ ಸಿಗಲ್ಲ ರೀ ಅದು, ಎಲ್ಲೆಲ್ಲೂ ಸಿಗಲ್ಲ. ರಾಯರು 6 ತಿಂಗಳು ಸಿಂಹಾಚಲದಲ್ಲಿದ್ರು, 6 ದೇವಸ್ಥಾನ ಕಟ್ಸಿದ್ರು, ದಾನ ಧರ್ಮ ಕೊಟ್ರು, ಕೆರೆ ಕಟ್ಟೆ ಕಟ್ಸಿದ್ರು. ಎಲ್ಲೋದ್ರೂ ನಾವು ಬರೀ ಡೆವಲಪ್ಮೆಂಟೇ ನೋಡ್ತಾ ಇರ್ತೀವಿ. ಎಲ್ಲೋದ್ರೂ ಇದನ್ನೇನು ಡೆವಲಪ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಇದನ್ನೇ ನೋಡ್ತಾ ಇದ್ರು ರಾಯರು. ಅದು ಕನ್ನಡಿಗರು. ಅದಕ್ಕೆ ಕನ್ನಡ ರಾಜ್ಯ ರಮಾರಮಣ ಅಂತ ಕೃಷ್ಣದೇವರಾಯನ ಕರೆಯೋದು ನಾವು. ಯಾಕೆ? ಕನ್ನಡ ರಾಜ್ಯ ರಮಾರಮಣ ಕೃಷ್ಣದೇವರಾಯ ಅಲ್ವೇನ್ರಿ? ನೋಡ್ರಿ, ಫೈನಲಿ ಹಲ್ಲಲ್ಲಿ ಕಡ್ಡಿಯನ್ನು ಕಚ್ಚಿಕೊಂಡು ಸಂಧಿಗಾಗಿ ಪ್ರಾರ್ಥಿಸಿದನು. ಹಿಂಗೆ ಹಲ್ಲಲ್ಲಿ ಕಡ್ಡಿಯನ್ನು ಕಚ್ಚಿಕೊಂಡು ಸಂಧಿಗಾಗಿ ಪ್ರಾರ್ಥಿಸಿದನು. ಕೊನೆಗೆ ಶರಣಾಗ್ಬಿಟ್ಟ ಗಜಪತಿ ರಾಯ. ಎಲ್ಲ ಆಗಲ್ಲ ಬಾಸ್, ನೀವೇ ಯು ಆರ್ ದಿ ಬಾಸ್ ಅಂತ ತನ್ನ ಮಗಳಾದಂಥ ಜಗನ್ಮೋಹಿನಿಯನ್ನು ಕೊಟ್ಟು ಮದುವೆ ಮಾಡಿಕೊಳ್ಳಲು ಬಯಸಿದನು. ತಗೊಳ್ಳಿ ನನ್ನ ಮಗಳನ್ನ, ಈ ಸಂಪತ್ತೆಲ್ಲವೂ ನಿಮ್ಮದೇ, ನನ್ನ ಮಗಳು ನಿಮ್ಮವಳೆ, ಈ ಯುದ್ಧ ಇಲ್ಲಿಗೆ ನಿಲ್ಲಿಸೋಣ, ನನ್ನ ಕೈಲಿ ಓಡೋಕ್ಕಾಗಲ್ಲ. ಉದಾರ ಹೃದಯರಾದ ರಾಯರು, ಇದು ಇಂಪಾರ್ಟೆಂಟ್ ಕಣ್ರಿ. ಉದಾರ ಹೃದಯರಾದ ರಾಯರು, ಇಮ್ಯಾಜಿನ್, ವಿಜಯನಗರವನ್ನು ಬಿಟ್ಟು 1,500 ಮೈಲಿ ಒಳಗಡೆ ಹೋಗಿ ಎಲ್ಲವನ್ನ ಗೆದ್ದುಕೊಂಡಿದ್ದ, ಅವನ ಹೆಂಡತಿ ಮಕ್ಕಳಾದಿಯಾಗಿ ಎಲ್ಲವನ್ನ ಸೆರೆ ಹಿಡಿದಿದ್ದಂಥ ಕೃಷ್ಣದೇವರಾಯರು, ಅವನು ಶರಣಾಗತನಾಗ್ತೀನಪ್ಪ, ನೀನೇ ನನ್ನ ಕಾಪಾಡು ಅಂತ ಕೈ ಮುಗಿದ ತಕ್ಷಣ ಎಲ್ಲ ಬಿಟ್ಬಿಡ್ತಾರ್ರಿ. ಅಷ್ಟು ರಾಜ್ಯ ಗೆದ್ದಿರ್ತಾರಲ್ರಿ, 1,500 ಮೈಲಿಗಳಷ್ಟು ರಾಜ್ಯವನ್ನೆಲ್ಲ ಹಿಂತಿರುಗಿಸಿ, ಬಂದಿಗಳಾಗಿದ್ದವ್ರನ್ನೆಲ್ಲ ಹಿಂತಿರುಗಿಸಿ, ಅವನ ರಾಜ್ಯವನ್ನ ಅವನಿಗೆ ವಾಪಸ್ ಕೊಟ್ಟು, ಅವನ ಮಗಳನ್ನ ಮದುವೆ ಆಗಳು ವಾಪಸ್ ಬರ್ತಾರೆ. ಇದು ಕನ್ನಡಿಗರ ಗುಣ. ಅಂದ್ರೆ ಹೆಣ್ಣು ಕೊಟ್ಟ ತಕ್ಷಣ ಬಂದ್ಬಿಡ್ತಾರೆ ಅಂತಲ್ಲ, ಎಷ್ಟು ಉದಾರ ಹೃದಯ ನಮ್ಮದು ಕನ್ನಡಿಗರದು. ಅವನು ಎಲ್ಲ ಇಟ್ಕೊಂಡಿದ್ರು ಗಜಪತಿ ರಾಯ, ನಾನು ಬದುಕಿಸ್ಬಿಡಪ್ಪ ಸಾಕು ಅಂತಿದ್ದೆ, ಇವೆಲ್ಲ ನಿಂದೆ ಅಂತ ಇದ್ದ. ರಾಯರು ಬೇಡ್ರಿ, ನಮಗ್ ಬೇಡ್ರಿ, ನಮ್ಮ ಹತ್ರ ಬೇಕಾದಷ್ಟಿದೆ, ವಿಜಯನಗರದಲ್ಲಿ ಬೇಕಾದಷ್ಟಿದೆ, ನಿಂದು ತಗೋ ನಿನಗೇನೆ ಅಂತ ವಾಪಸ್ ಕೊಟ್ರು. ಉದಾರ ಹೃದಯರಾದ ರಾಯರು ತನ್ನ ಸೆರೆಯಲ್ಲಿದ್ದ ಗಜಪತಿಯ ಹೆಂಡತಿಯನ್ನು ತಾನು ಇದುವರೆಗೆ ಗೆದ್ದ ಆತನ ರಾಜ್ಯವೆಲ್ಲವನ್ನೂ ಬಿಟ್ಟುಕೊಡುವುದಾಗಿ ತಿಳಿಸಿದರು. ಗಜಪತಿ ರಾಯನ ಮೇಲಿನ ಕೃಷ್ಣದೇವರಾಯ ರೋಷವು ಶಾಂತವಾಯಿತು. ಅವನು ಡೇ 1 ಕೈ ಮುಗಿದು ಬಿಟ್ಟಿದ್ದಿದ್ರೆ ಈ ಯುದ್ಧನೇ ನಡೀತಿರಲ್ಲ ಕಣ್ರಿ. ಆದ್ರೆ ಒಳಗಡೆ ಕೊಬ್ಬಿರ್ತದಲ್ಲ, ನಾನು ಅಂದ್ರೇನು ಅಂತ. ಸುತ್ತಮುತ್ತ ಈ ಮಹಮ್ಮದಿಯರ್ ಸಪೋರ್ಟ್, ಬರೀದ್ ಶಾಹಿ, ನಿಜಾಮ್ ಶಾಹಿ, ಆದಿಲ್ ಶಾಹಿ, ಈ ಸರಿ ಮಣಿಸ್ಬಿಡೋಣ ವಿಜಯನಗರನ ಅಂತಿರ್ತಾರಲ್ಲ. ಏಮೀ ಲೇದು. ಅದಕ್ಕೆ ಎಲ್ಲಾರ್ಗೂ ಬುದ್ಧಿ ಕಲ್ಸೋದಕ್ಕೆ ರಾಯರು ಇಷ್ಟು ದೊಡ್ಡದ ದಂಡಯಾತ್ರೆಯನ್ನು ಮಾಡಬೇಕಾಗತ್ತೆ. ಕೊನೆಯಲ್ಲಿ ಅವನಾಯ್ತು, ಸಾರಿ ತಪ್ಪಾಯ್ತು ಅಂತ ಕೇಳಿದಂತ ಒಂದು ಮಾತಿಗೆ ಕೃಷ್ಣದೇವರಾಯರು ತಾನು ಗೆದ್ದಂತ 1,500 ಮೈಲ ಒಳಗಡೆ ಹೋಗಿ ಗೆದ್ದಂತ ಅಷ್ಟು ರಾಜ್ಯದ ಒರಿಸ್ಸಾ ರಾಜ್ಯವನ್ನೆಲ್ಲ ಅವನಿಗೆ ಹಿಂತಿರುಗಿಸಿ, ಬಂದಿಯಾಗಿದ್ದವ್ರನ್ನೆಲ್ಲ ಬಿಟ್ಕೊಟ್ಟು, ಅವ್ರೂರಿಗೆ ಇವ್ರ ದಾನ ಧರ್ಮ ದತ್ತಿ ದೇವಸ್ಥಾನಗಳನ್ನು ಕಟ್ಸ್ಕೊಟ್ಟು, ಅವ್ನ ಮಗಳು ಕೊಡ್ತೀನಿ ಇಂದಾಗ ಮಾತ್ರ ಆಯ್ತು ಬಾಮ್ಮ ಮದುವೆ ಮಾಡ್ಕೊಂಡು ಕರ್ಕೊಂಬರ್ತಾರೆ. ನೋಡ್ರಿ, ಇದು ಕನ್ನಡಿಗರು. ಕನ್ನಡಿಗರು ನೀರು ಕೇಳಿದ್ರೆ ಮಜ್ಜಿಗೆ ಕೊಡೋರು, ಗೊತ್ತಾಯ್ತಾ? ಕನ್ನಡಿಗರು ಯಾಕೆ ಒಳ್ಳೆಯವರು, ಎಷ್ಟು ಒಳ್ಳೆಯವರು. ಈ ಒಳ್ಳೆತನ ಅನ್ನೋದು ನಮ್ದು ಇವತ್ತು ಬಂದಿಲ್ಲ, 2,000 ವರ್ಷಗಳಿಂದ ಈ ರಕ್ತದಲ್ಲಿ ಒಳ್ಳೆತನ, ಹೃದಯ ವೈಶಾಲ್ಯತೆ, ಕರುಣೆ, ಕಾರುಣ್ಯ, ಮಮತೆ ಎಲ್ಲ ಈ ರಕ್ತದಲ್ಲಿ ಬೆರೆತಿದೆ, ನಮ್ಮ ರಕ್ತದಲ್ಲಿ ಬೆರೆತಿದೆ. ಕೃಷ್ಣದೇವರಾಯರು ಅದಕ್ಕೆ ಸಾಕ್ಷಿ ಅಲ್ವೇನ್ರಿ? ನೋಡ್ರಿ, ಹಿಂದೆ ಕೃಷ್ಣದೇವರಾಯರು ಜಗನ್ಮೋಹಿನಿಯರ ಕಲ್ಯಾಣೋತ್ಸವ ಸಿದ್ಧತೆಯು ನಡೆಯಿತು. ನಸು ಹಿಂದೆ ಬದ್ಧ ವೈರಿಗಳಾದವರು ಅಳಿಯ ಮಾವಂದಿರಾದರು. ನೋಡ್ರಿ, ಒಂದ್ ದಿನದ ಹಿಂದೆ ಬದ್ಧ ವೈರಿಗಳಾಗಿದ್ದವರು, ತಿಂಗಳಾನುಗಟ್ಲೆ ವರ್ಷಾನುಗಟ್ಲೆ ಕಾದಾಡಿದ್ದವರು, ಇವತ್ತಿಗೂ ಅವ್ರ ಮಾವ ಕೃಷ್ಣದೇವರಾಯರ ಅಳಿಯ. ಮಾವನು ಅಳಿಯನಿಗೆ ಹೇರಳವಾಗಿ ಐಸಿರಿಯ ಕಾಣಿಕೆಗಳನ್ನು ಸಮರ್ಪಿಸುವುದಲ್ಲದೆ ಕೃಷ್ಣೆಯ ದಕ್ಷಿಣದ ಪ್ರದೇಶವನ್ನೆಲ್ಲ ವರದಕ್ಷಿಣೆಯಾಗಿ ನೀಡಿದನು. ಇದು ಇನ್ನೊಂದು ವಜ. ಇದು ನಮ್ಮ ಭಾರತದ ಇತಿಹಾಸ ಏನ್ ಹೇಳುತ್ತೆ ಅಂದ್ರೆ, ನೀವು ಮದುವೆಗೆ ಹೋಗ್ಬೇಕಾರೆ ನಮ್ಮ ಹುಡುಗನ್ಗೆ ಅವರು 500 ರೂಪಾಯಿ ಮದುವೆ ಮಾಡಿದ್ರೆ, ಅವ್ರ ಹುಡುಗನ ಮದುವೆ 5 ವರ್ಷ 6 ವರ್ಷದ ಮೇಲೆ ಆಯ್ತದೆ ಅಂತೇಳಿ
ಆಗ ನಾವು 500 ರೂಪಾಯಿ ಮಾಡ್ತೀವಾ? 1000 ರೂಪಾಯಿ ಮಾಡ್ತೀವಿ ಕಣ್ರಿ, ಅಲ್ವಾ? ಅವ್ರು ಆವತ್ತೇ 500 ಮಾಡಿದ್ರು, ತತ ಇಲ್ಲಿ 1000 ರೂಪಾಯಿ ಮುಯ್. ಇದು ಕನ್ನಡಿಗರು, ಇದು ನಮ್ಮ ಭಾರತ. ಒಂದ್ ಮದುವೆ ಮುಯಿಗೆ ಇವ ಗಜಪತಿ ರಾಯ, ಕೃಷ್ಣದೇವರಾಯ ತನ್ನ ದೊಡ್ಡತನ ಎಲ್ಲವನ್ನ ವಾಪಸ್ ಕೊಟ್ರು. ಅವರು ದಕ್ಷಿಣ ದಿಕ್ಕು ಅಂದ್ರೆ ಟುವರ್ಡ್ಸ್ ವಿಜಯನಗರ ಏನೇನಿತ್ತು, ಸೌತ್ ಪಾರ್ಟ್ ಆಫ್ ಒರಿಸ್ಸಾ, ಎಲ್ಲವನ್ನು ಪುನಃ ವಿಜಯನಗರದ ಕೃಷ್ಣದೇವರಾಯರಿಗೆ ಕೊಟ್ರು. ಇದು ವರದಕ್ಷಿಣೆ ತಗೊಳ್ಳಿ ಅಂದ್ರೆ ಇಟ್ಸ್ ಮೈ ಗಿಫ್ಟ್. ನನ್ನ ಮಗಳ ಮದುವೆ ಆಗ್ತಾ ಇದ್ದಾರೆ, ಇಟ್ಸ್ ಮೈ ಗಿಫ್ಟ್. ಇವರೆಲ್ಲ ವಾಪಸ್ ಕೊಟ್ರು. ನೋಡ್ರಿ ಹೆಂಗೆ ರೀ ಇತಿಹಾಸ ನಾವು ಯಾಕೆ ಓದ್ಬೇಕಪ್ಪ ಅಂದ್ರೆ ಮಾನವನ ಮನೋಧರ್ಮ, ಎಲ್ಲ ಇದ್ದಾಗ ಹೇಗೆ ಬಿಹೇವ್ ಮಾಡ್ದ, ಏನು ಇಲ್ದಾಗ ಹೇಗೆ ಬಿಹೇವ್ ಮಾಡ್ದ, ಸೋತಾಗ ಹೇಗೆ ಬಿಹೇವ್ ಮಾಡ್ದ, ಗೆದ್ದಾಗ ಹೇಗೆ ಬಿಹೇವ್ ಮಾಡ್ದ, ಯುದ್ಧಕ್ಕೆ ಮುಂಚೆ ಅವ್ರ ಬಿಹೇವಿಯರ್ ಏನು, ಸೋತ್ ಮೇಲೆ ಅವ್ರ ಬಿಹೇವಿಯರ್ ಏನು, ಎಲ್ಲವನ್ನ ಇಲ್ಲಿ ನಾವು ತಿಳ್ಕೋಬೇಕು ಅಲ್ವೇನ್ರಿ? ಇದು ನಮಗೆ ಬೇಕಾಗಿರೋದು. ಇದಕ್ಕೆ ನಾವು ಇತಿಹಾಸ ಓದಬೇಕು. ಇದು ಓದ್ತಾ ಓದ್ತಾ ಹೌದಲ್ವಾ ನಾವು ಇದನ್ನೆಲ್ಲ ನೋಡಿದೀವಲ್ಲ, ಎಲ್ಲ ಹೌದು, ಹಿಸ್ಟ್ರಿ ರಿಪೀಟ್ಸ್ ರೀ. ನಾವೆಲ್ಲ ಹಂಗೆ ಇರೋದು, ಅವೆಲ್ಲ ಒಂದೊಂದು ತುಣುಕುಗಳು ಅಲ್ಲಿ ಇವತ್ತಿಗೆ. ಅರ್ಥ ಮಾಡ್ಕೊಳ್ಳಿ. ಮಂಗಳ ಸಮಾರಂಭವು ವಿಜೃಂಭಣೆಯಿಂದ ನಡೆಯಿತು, ರಾಯರು ರಾಜಧಾನಿಗೆ ಮರಳಿದರು ಎಂಬಲ್ಲಿಗೆ ಈ ಒರಿಸ್ಸಾದ ಕಥನ ಮುಗಿಯುತ್ತೆ. ಲೆಕ್ಕಾಕ್ರಿ, ಈ ಶುಭ ಪರಿಣಾಮಕಾರಿಯಾದ ಕಳಿಂಗದ ಮಹಾ ದಿಗ್ವಿಜಯವು 6 ವರ್ಷಗಳವರೆಗೆ ನಡೆಯಿತು. 6 ವರ್ಷ ಒಬ್ಬನ್ ಚೇಸ್ ಮಾಡೋದು ಅಂದ್ರೆ ಏನ್ರಿ? 1512ರಿಂದ 1518 ನಡೆಯುತ್ತಿದ್ದು. 12 to 18. ಈ ಅವಧಿಯಲ್ಲಿ ಕೃಷ್ಣದೇವರಾಯರು ಕ್ರೂರ ಶತ್ರುಗಳಿಂದ ಮುಸುಕಿದ 1500 ಮೈಲುಗಳ ಪ್ರದೇಶವನ್ನು ಆಕ್ರಮಿಸಿದರು. ಸಮರ ಪರಂಪರೆಯು 3 ಅಂತಸ್ತುಗಳಾಗಿ ಸಾಗಿತು. ನೋಡ್ರಿ, ಅದನ್ನೇ ಅವರು ರೆಫರೆನ್ಸ್ ವಾಪಸ್ ಬರೀತಾರೆ. ಕಳಿಂಗದ ಕೆಲಸವು ಮುಗಿದ ಬಳಿಕ ರಾಯರು ಸಾಮ್ರಾಜ್ಯದ ಪಶ್ಚಿಮ ಭಾಗದತ್ತ ತೆರಳಬೇಕಾಯಿತು. ಅಲ್ಲಿ ತುಳುನಾಡಿನ ಅರಸರು ಬಹುಕಾಲದಿಂದ ಸಾಮ್ರಾಜ್ಯಕ್ಕೆ ಉಪದ್ರವಕಾರಿಯಾಗಿದ್ದರು. ಅಲ್ಲಿ ಅವರು ಮಂಗಳೂರಿನ ಯಾತ್ರೆಯನ್ನು ಕೈಗೊಂಡು ಮಂಗಳೂರನ್ನು ಮುತ್ತಿ ಆ ರಾಜ್ಯದವರನ್ನೆಲ್ಲ ಸೋಲಿಸಿ ಅವರನ್ನೆಲ್ಲ ಹರಣ ಮಾಡಿ ಆ ರಾಜ್ಯವನ್ನು ತನ್ನ ನಾಯಕರಿಗೆ ಹಂಚಿಕೊಟ್ಟರು. ಇದು ಒಂದು ಪ್ಯಾರಾದಲ್ಲಿ ಮುಗಿಸಿದ್ದಾರೆ. ಮಂಗಳೂರಿನ ಕಡೆ ಇದ್ದಂಥ ಸಣ್ಣ ಸಣ್ಣ ಪಾಳೆಪಟ್ಟುಗಳು ಅವತ್ತಿಗೆ 15-16 ಸೆಂಚುರಿನಲ್ಲಿ ಕೃಷ್ಣದೇವರಾಯರು ಎದ್ದಾಗ ಇಲ್ಲಿಂದ ಬಂದು ಇವನಿಗೆ ಆ ಪಾರ್ಟಿ ಏನು ರೆಸ್ಟ್ ಮಾಡಲಿಲ್ಲ. 6 ವರ್ಷ ಯುದ್ಧ ಮಾಡಿ ಊರು ಬಿಟ್ಟು 6 ವರ್ಷ ಬರಲಿಲ್ವಲ್ರಿ. ನಾವು ಮನೇಲಿ ಒಂದಿನ ಬರೋದು ಲೇಟ್ ಆಗ್ಬಿಟ್ರೆ ಬಾಗ್ಲೆ ತೆಗಿಯಲ್ಲ. ಟು ಸೇ, ಈಗಿನ ಕಾಲದಲ್ಲಿ ಗಂಡಸರು ಬರೋದು ಲೇಟ್ ಆಗ್ಬಿಟ್ರೆ ಎಲ್ಲಪ್ಪ ಹೋಗಿದ್ದೆ ಅಂತ ಕೇಳೋ ಅಂತ ಕಾಲದಲ್ಲಿ ಈ ಪುಣ್ಯಾತ್ಮ ಮನೆ ಬಿಟ್ಟು 6 ವರ್ಷ. ಇಮ್ಯಾಜಿನ್ ಗುರು, ಈ ವೈಕಿಂಗ್ಸ್ ಎಲ್ಲ ನೋಡ್ತಿರಲ್ರಿ ನೀವು, ಅವೆಲ್ಲ ನಾವೇ ರಾಯರ ಜೊತೆ ಹೊರಟ ಅಂದ್ರೆ ನಾವೆಲ್ಲ ಹಿಂದೆ ಸೈನಿಕರಾಗಿದ್ದು, ನಾವೆಲ್ಲ ಹಿಂಗೆ ಇಟ್ಕೊಂಡು ಹೋಗ್ತಾ ಇದ್ದು. ಅದಕ್ಕೆ ಇದನ್ನ ಹೇಳ್ತಾ ಕೂತಿರೋದು ಈಗ ನಾನು. ಅರ್ಥ ಆಯ್ತಾ? ನಿಮಗೆ ಕೃಷ್ಣದೇವರಾಯ ಯಾಕಪ್ಪ ಸೋ ಬಿಗ್ ಪಿಕ್ಚರ್ ಅಂದ್ರೆ ಇದಕ್ಕೆ. ಒಂದು ಯುದ್ಧ 6 ವರ್ಷ, 6 years. ಹೆಂಗೆ ಅದು? ಏನು ಒಂದ್ ಕಡೆ 5 ಲಕ್ಷ ಕಾಲೋಳು, 60,000 ಕುದುರೆ, 1300 ಆನೆ, 1,500 ನಂಬರ್ಸ್ ಏನ್ರಿ ಅದು? ಸೋ ಬಿಗ್. 6 ಮೈಲಿ 4 ಮೈಲಿ 24 ಸ್ಕ್ವೇರ್ ಮೈಲ್ಸ್ ಆಫ್ ವಾರ್ ಫೀಲ್ಡ್. ಈ ಪುಸ್ತಕದಲ್ಲಿ ಬರೀ ನಿಮಗೆ ಕೃಷ್ಣದೇವರಾಯರು ಯಾಕೆಷ್ಟು ದೊಡ್ಡವರು, ಮತ್ತೆ ಯುದ್ಧ ಗೆಲ್ಲುವಾಗ ಅವ್ರಿಗಿದ್ದಂಥ ಕ್ಷಾತ್ರ, ಯುದ್ಧ ಗೆದ್ದ ಮೇಲೆ ಅವ್ರಿಗಿದ್ದಂಥ ಕ್ಷಮಾಗುಣ, ಅವ್ರಿಗಿದ್ದಂಥ ದಾನ ಧರ್ಮಗಳ ಬುದ್ಧಿ, ದೇವಸ್ಥಾನಗಳನ್ನು ಕಟ್ಟೋಣ, ಇವೆಲ್ಲ ನೀವು ಯೋಚನೆ ಮಾಡಿದಾಗ ಯುದ್ಧ ಅನ್ನೋದು ವೈರಿಯ ಒಳಗಡೆ ಇರತಕ್ಕಂಥ ಅಹಮ್ಮನ್ನು ಮುರಿಯುವ ಸಾಧನ. ಇವ್ರಿಗೆ ರಾಜ್ಯ ತಗೊಂಡು ಏನು ಆಗ್ಬೇಕಾಗಿಲ್ಲ ರೀ ಕೃಷ್ಣದೇವರಾಯರಿಗೆ. ಅದೆಲ್ಲ ತಗೊಂಡು ಆ ಸಂಪತ್ತನ್ನು ತಮ್ಗೆ ಸೇರಿಸ್ಕೋಬೋದಾಗಿತ್ತು. ಅದೆಲ್ಲ ಮುಖ್ಯವಾಗಿದ್ದು ವೈರಿಗಳು ಅವರ ಒಳಗಡೆ ಇರತಕ್ಕಂಥ ಅಹಮ್ಮನ್ನು ಮುರಿದ್ರು. ಸ್ನೇಹಿತರಾಗಿರಿ, ನಾವೆಲ್ಲ ಸ್ನೇಹಿತರಾಗಿರೋಣ, ನಾವೆಲ್ಲ ಚೆನ್ನಾಗಿರೋಣ. ನೈಬರ್ಸು, ಅರಮನೆ ಇದ್ರು ನೆರಮನೆ ಸೇಮ್, ನಾವೆಲ್ಲ ಅಕ್ಕಪಕ್ಕ ಇದ್ದೀವಿ, ಚೆನ್ನಾಗಿರೋಣ. ಯಾಕೆ ಯುದ್ಧ ಅಂತಾನೆ ರಾಯರು ಸಾರ್ತಾ ಬಂದ್ರು. ಇದನ್ನ ಯುದ್ಧದಿಂದ ಯುದ್ಧಕ್ಕೆ ಸಾರ್ತಾ ಬಂದ್ರು. ಯಾರನ್ನು ಅವ್ರು ಕೊಲೆ ಮಾಡ್ಲಿಲ್ಲ ರೀ. ಗಜಪತಿ ಸಿಗ್ದ ಅವ್ನು ಕೊಲೆ ಮಾಡ್ಬೋದಾಯ್ತಲ್ಲ. ಅವ್ರ ಮನೆಯವ್ರನ್ನೆಲ್ಲ ಕಚ ಅಂತ ಮಟನ್ ಚಾಪ್ಸ್ ಮಾಡ್ಬಿಡ್ಬೋದಾಗಿತ್ತಲ್ಲ. ಯಾರು ಕೇಳೋರಿದ್ರು ರಾಯರನ್ನ ಅಲ್ವಾ? ಆದ್ರೆ ಅವ್ರನ್ನೆಲ್ಲ ವಾಪಸ್ ಕೊಟ್ಟು, ಅವ್ರು ಗೆದ್ದಿದ್ದನ್ನೆಲ್ಲ ವಾಪಸ್ ಕೊಟ್ಟು, ಅವ್ರೂರಲ್ಲೇ ದೇವಸ್ಥಾನಗಳನ್ನ ಕಟ್ಸ್ಕೊಟ್ಟು, ಕೆರೆ ಕುಂಟೆ ಕಟ್ಸ್ಕೊಟ್ಟು, ದಾನ ಧರ್ಮ ಮಾಡಿ, ಮಗಳನ್ನ ಕೊಡ್ಲಿ ಅಂತೀವಲ್ಲ, ಅದು ಅಲ್ಲ. ಅವನು ಕರಗೋಗ್ಬಿಟ್ಟ. ಏನಪ್ಪ ಈ ರಾಯಿ ಕೃಷ್ಣದೇವರಾಯರು ಇಷ್ಟು ಒಳ್ಳೆಯವರು ಅಂತ. ಯಾಕಂದ್ರೆ ಸಿಂಹಾಚಲದಲ್ಲಿ ಇವ್ರು ಕೂತ್ಕೊಂಡು 6 ತಿಂಗಳು ಮಾಡಿದ ಕೆಲಸ ನೋಡಿ,
ಅಯ್ಯಯ್ಯೋ ಇಷ್ಟು ಒಳ್ಳೆಯವನ ಈ ಪಾರ್ಟಿ, ನನ್ನ ಮಗಳಿಗೆ ಇವನೇ ಸರಿಯಾದ ಗಂಡ ಅಂತ ಮದುವೆ ಮಾಡ್ತಾರೆ. ಸಿಕ್ಕಿದ್ದೆ ಚಾನ್ಸ್. ಅಂದ್ರೆ ಇದು ಏನನ್ನು ಸೂಚಿಸುತ್ತೆ? ಕನ್ನಡಿಗ ರಾಜರು ಕ್ಷಾತ್ರವಂತರಾಗಿದ್ರು, ಶೌರ್ಯವಂತರಾಗಿದ್ರು, ಶಕ್ತಿವಂತರಾಗಿದ್ರು, ಎಲ್ಲವನ್ನ ಗೆಲ್ಲಬಲ್ಲ ಸಾಮರ್ಥ್ಯ ಹೊಂದಿದ್ದರೂ ಒಳಗೆ ನಾವು ಸ್ನೇಹವನ್ನೇ ಬಯಸ್ತಾ ಇದ್ವು, ಎಲ್ಲರ ಜೊತೆ ಸ್ನೇಹ ಬಯಸ್ತಾ ಇದ್ವು. ಇದನ್ನೇ ವಿಕ್ರಮಾದಿತ್ಯ ಮಾಡಿದ. ಕಂಚಿಯನ್ನ ಗೆದ್ದಂತ ವಿಕ್ರಮಾದಿತ್ಯ ದೇವಸ್ಥಾನದಲ್ಲಿ ಇದ್ದಂತ ಆಸ್ತಿಯನ್ನ ಪರಿಶೀಲಿಸಿ ಮತ್ತೆ ಅದನ್ನ ದೇವಸ್ಥಾನಕ್ಕೆ ಬಿಟ್ಟನು ಅಂತ ಮೊನ್ನೆ ನಾನು ಹೇಳಿಲ್ವೇ? ಗೆದ್ಕೊಂಬಂದಿದ್ರೆ ಯಾರು ಏನ್ ಕೇಳ್ತಾ ಇದ್ರು? ಆಗ ಯಾರು ಕೇಳ್ತಾರಲ್ಲ, ಅವತ್ತಿನ ವಾರ್ ಇದ್ದಿದ್ದೆ ಹಂಗೆ. ಆದ್ರೆ ನಾವು ಕನ್ನಡಿಗರು ಡೇ 1 ಹಂಗೆ ಇದೀವ್ರಿ. ನಾವಿರೋದೇ ಹಾಗೆ, ಎಲ್ಲರಲ್ಲೂ ಸ್ನೇಹವನ್ನ ಬೆಳೆಸಿ ನಾವೆಲ್ಲ ಚೆನ್ನಾಗಿರೋಣ ಗುರು, ಯಾಕಮ್ಮ ಈಗ ಜಗಳ ಅಂತ ಕೇಳಲ್ಲ ಇವರುಗಳು. ಚೇಷ್ಟೆ, ಅದಕ್ಕೆ ಚೇಷ್ಟೆ ಆದಾಗ ಗುದ್ಮಿ ಅವ್ರನ್ನೆಲ್ಲ ಅವ್ರಿಗೆಲ್ಲ ಬುದ್ಧಿ ಕಲಿಸಿ ಮತ್ತವ್ರನ್ನ ಕ್ಷಮಿಸ್ಬಿಡೋದು. ರಾಯರು ಹಂಗೆ ಮಾಡಿದ್ರು. 6 years ಆಫ್ ವಾರ್, 1512 to 1518 ಈ ವಾರ್ ಮಾಡಿ ಮತ್ತೆಲ್ಲ ಅವನಿಗೆ ವಾಪಸ್ ಕೊಟ್ಟು ಮಗಳು ಮದುವೆ ಮಾಡಿಕೊಟ್ರು. ಆಯ್ತು ಕರ್ಕೊಂಬಪ್ಪ ಅಂತ ಕರ್ಕೊಂಬಂದ್ರು. ದಟ್ ಈಸ್ ಕೃಷ್ಣದೇವರಾಯ ಅಲ್ವಾ? ನಾಳೆ ಹೇಳಲ್ಲ, ಈ ಕೃಷ್ಣದೇವರಾಯರದು ಮುಗಿಯಲ್ಲ ರೀ, ಯಾವತ್ತು ಮುಗೀತ ಗೊತ್ತಿಲ್ಲ. ನಾಳೆ ಮಿಕ್ಕಷ್ಟು ಮತ್ತಷ್ಟು ನಾಳೆ